ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಆರ್ ಆರ್ ಬಿಯಿಂದ ಏನೊಂದು ಗ್ರೂಪ್ ಡಿ ನೇಮಕಾತಿ ಇದೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಒಂದು ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆದಷ್ಟು ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಬನ್ನಿ, ಈಗಾಗಲೇ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಸಿಟಿ ಇಂಟಿಮೇಷನ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ನಿಮ್ಮದು ಒಂದು 10 ಡೇಸ್ ಬಿಫೋರ್ ಏನಿರುತ್ತೆ ಎಕ್ಸಾಮ್ ಡೇಟ್ನವರು ಜಿಮೇಲ್ ಮೂಲಕ ಮೆಸೇಜ್ ಬರುತ್ತೆ, ಅಥವಾ ನೀವು ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಚೆಕ್ಕನ್ನು ಮಾಡ್ಬೋದು. ಯಾರು ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋನ ಚೆಕ್ಔಟ್ ಮಾಡಿ ಆಮೇಲೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮದು ಏನೊಂದು ಸಿಟಿ ಇಂಟಿಮೇಷನ್ ಬಂದ ತಕ್ಷಣ ಏನೊಂದು ಎಕ್ಸಾಮ್ ಡೇಟ್ ಇರುತ್ತೆ, 4 ಡೇಸ್ ಬಿಫೋರ್ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿರ್ತಾರೆ. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಂತ ನೋಡ್ಕೋಣ. ಮೊದಲೇದಾಗಿ ಈ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಏನಿಲ್ಲ, ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಬೇಕು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲಪ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರು ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ, ಅಥವಾ ಒಂದು ಜಿಮೇಲ್ನಲ್ಲಿ ಇರುತ್ತೆ. ಆರ್ ಆರ್ ಬಿ ಅಂತ ಸರ್ಚ್ ಮಾಡಿ, ಅಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ಎಕ್ಸಾಮ್ ಡೀಟೇಲ್ಸ್ ಮತ್ತು ಇಲ್ಲಿ ನಿಮಗೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಈಗಾಗಲೇ ವ್ಯೂ ಆಗಿರುತ್ತೆ, ಅಥವಾ ನಿಮ್ಮ ಜಿಮೇಲ್ನಲ್ಲಿ ಬಂದಿರುತ್ತೆ ಯಾವ ಡೇಟ್ನಲ್ಲಿ ಅಂತ. ಈಗ ನೀವು ಈ ಕಾಲ್ ಲೆಟರ್ ಅಂತ ಒಂದು ಆಪ್ಷನ್ ಹೊಸದು ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ನೋಡಿ, ಈ ಕಾಲ್ ಅಂತ ಲೆಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಆರ್ ಆರ್ ಬಿ ಲೆವೆಲ್ 1 ಸ್ಟೇಜ್ 27 ನವಂಬರಿಂದ 16 ಜನವರಿ ಮಟ್ಟ ಈ ಒಂದು ಎಕ್ಸಾಮಿನೇಷನ್ ಇರೋದರಿಂದ ನಿಮ್ಮ ಒಂದು ಎಕ್ಸಾಮಿನೇಷನ್ ಈ ಕಾಲ್ ಲೆಟರ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಈ ಕಾಲ್ ಲೆಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಕ್ರೋಮ್ನಲ್ಲಿ, ಗೂಗಲ್ನಲ್ಲಿ. ಅದನ್ನು ಓಪನನ್ನು ಮಾಡ್ಕೊಳ್ಳಿ. ನೋಡಿ, ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಮಾಹಿತಿ ಬರುತ್ತೆ. ನೋಡಿ, ಆ ಒಂದು ಅಭ್ಯರ್ಥಿಯ ಒಂದು ಎಕ್ಸಾಮ್ ವೆನ್ಯೂ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಡೇಟು, ಶಿಫ್ಟು, ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಇಲ್ಲಿ ವ್ಯೂ ಆಗುತ್ತೆ. ಒಂದ್ಸಲ ಕ್ಲಿಯರಾಗಿ ನೀವು ಚೆಕ್ಕನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ಯಾವ ಒಂದು ಟೈಮಿಂಗ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ನಡೆಸ್ತಾರೆ ಮತ್ತು ಜನರಲ್ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ಏನಿಲ್ಲ, ನಿಮ್ಮೊಂದು ಎಕ್ಸಾಮಿನೇಷನ್ ಹೋಗೋಕ್ಕೆ ಮುಂಚೆ ನೀವು ಒಂದು ಈ ಅಡ್ಮಿಟ್ ಕಾರ್ಡ್ ಇರಬೇಕಾಗುತ್ತೆ. ಕಲರ್ ಪ್ರಿಂಟ್ ಒಂದು ಅಡ್ಮಿಟ್ ಕಾರ್ಡ್ನ ಪ್ರಿಂಟೌಟ್ನ ತೆಗೆದುಕೊಳ್ಳಿ. ಅದರ ಜೊತೆಗೆ ಯಾವುದಾದ್ರೂ ಒಂದು ಫೋಟೋ ಐಡೆಂಟಿ ಕಾರ್ಡ್, ಅಂದರೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡನ್ನು ತೊಗೊಂಡು ಹೋಗಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ ನೋಡಿ. ಅಟ್ಲೀಸ್ಟ್ 2 ಒರಿಜಿನಲ್ ಆ್ಯಂಡ್ ವ್ಯಾಲಿಡ್ ಫೋಟೋ ಐಡೆಂಟಿಫಿಕೇಷನ್ ಕಾರ್ಡ್. ನಿಮಗೆ ಇಲ್ಲಿ ಒಂದು ಇಲ್ಲಿ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಮತ್ತೊಂದು ಒಂದು ಯಾವುದಾದ್ರೂ ಐ ಡಿ ಪ್ರೂಫಾಗಿ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವುದಾದ್ರೂ ಒಂದು ಒರಿಜಿನಲ್ ತೊಗೊಂಡು ಹೋಗಬೇಕು. ಅದ್ರ ಜೊತೆಗೆ ನೀವು 2 ಒರಿಜಿನಲ್ ಫೋಟೋನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ನಿಮ್ಮದು 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನಿತರ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ, ನೀವು ಓದ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಈ ರೀತಿಯಾಗಿ ಅಡ್ಮಿಟ್ ಕಾರ್ಡ್ನ ನೀವು ರಿಲೀಸ್ ಮಾಡಿದ್ದಾರೆ. ನಿಮ್ಮ ಒಂದು ಎಕ್ಸಾಮ್ ಡೇಟ್ ಏನಿದೆ 4 ಡೇಸ್ ಬಿಫೋರ್ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.